ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಐ ಆಮ್ ಬ್ಯಾಕ್ ಆನ್ ಟ್ರ್ಯಾಕ್ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾ ಇರ್ತಾರೆ. ಅಂಡ್ ಅವ್ರನ್ನ ನಮ್ಮ ಜಿಮ್ಮಿ ಊಸೋ ಅವರು ತಡೆದು ಜಿಮ್ಮಿ ಊಸೋ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ, ನೀನು ಕಳೆದ ವಾರ ನನ್ನ ಬ್ರದರ್ಗೋಸ್ಕರ ಏನೇನ್ ಮಾಡ್ದೋ ಅದಕ್ಕೆಲ್ಲದಕ್ಕೂ ಕೂಡ ನಿನಗೆ ಧನ್ಯವಾದ. ಅಂಡ್ ನಾನಿವಾಗ ನಿಕ್ ಆಲ್ಡಿಸ್ ಅವರ ಬಳಿ ಹೋಗ್ತಾ ಇದ್ದೀನಿ. ಅಂಡ್ ಜಾಕೋ ಫಾಟು ಅವರ ಅಪ್ಡೇಟ್ ನ ತಗೋಬೇಕು ಅಂತ ನಮ್ಮ ಜಿಮ್ಮಿ ಊಸೋ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಓಕೆ, ಅದಕ್ಕೆ ನನಗೆ ಖುಷಿ ಇದೆ. ಅಂಡ್ ನಿನ್ನ ಹಾಗೆ ನಿನ್ನ ಬ್ರದರ್ ಜೇ ಊಸೋ ಮಧ್ಯೆ ಏನಾಗ್ತಾ ಇದೆ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಕಳೆದ ವಾರ ಮಂಡ್ಯ ನೈಟ್ ರೋನ ನೀನೇ ನೋಡಿದೆ ಅಲ್ವಾ, ನಿನಗೇನು ಅನ್ಸುತ್ತೆ ನಮ್ಮಿಬ್ರು ನಡುವೆ ಏನಾಗ್ತಾ ಇದೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ನನಗೆ ಅರ್ಥ ಆಗುತ್ತೆ, ನನ್ನ ಬ್ರದರ್ ಕೂಡ ಇದೇ ಬಿಸ್ನೆಸ್ ಅಲ್ಲಿ ಇರೋದು, ಜೇ ಊಸೋಗೆ ಏನು ಒಳ್ಳೇದೋ ಅದನ್ನ ಅವನು ಮಾಡ್ತಾ ಇದ್ದಾನೆ, ಅಂಡ್ ನಿನಗೆ ಏನು ಒಳ್ಳೇದೋ ಅದನ್ನ ನೀನು ಮಾಡು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಜಿಮ್ಮಿ ಊಸೋಗೂ ಕೂಡ ಮೋಟಿವೇಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ರಿಂಗ್ ಗೆ ಬರ್ತಾರೆ. ಅಂಡ್ ಇಡೀ ಕ್ರೌಡ್ ಕೋಡಿ ರೋಡ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ರಿಂಗ್ ಗೆ ಬಂದು ಹೇಳ್ತಾರೆ, ಸ್ಮ್ಯಾಕ್ ಡೌನ್ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು. ಸೊ ಈಗ ನಾವು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋಣ. ಅದೇ ರೀತಿ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆನೂ ಕೂಡ ಮಾತಾಡೋಣ. ಡ್ರೂ ಮ್ಯಾಕೆಂಟೈರ್ ಅವರ ನೇಮ್ ನ ತಗೊಂಡಾಗ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಸೊ ಕಳೆದ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ನಾನು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಚಾಂಪಿಯನ್ಶಿಪ್ ಬೆಲ್ಟ್ ಇಂದ ಅಟ್ಯಾಕ್ ಮಾಡಿದೆ. ಅಂಡ್ ನಾನು ಆ ರೀತಿ ಮಾಡಿದ್ದು ಸರಿನಾ ತಪ್ಪ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಅಂಡ್ ನಾನು ಆ ರೀತಿ ಮಾಡಿದ್ರಿಂದ ನಾನಿವಾಗ ಸಾರಿ ಕೇಳಬೇಕಾ ಅಂತಾನು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ವಾಯ್ಸ್ ಕೇಳಿಸುತ್ತೆ, ಸ್ಟಾಪ್ 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 ಅಂತ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕ್ರೌಡ್ ಕಡೆಯಿಂದ ನಡ್ಕೊಂಡು ಬರ್ತಾರೆ. ಕೋಡಿ ರೋಡ್ಸ್, ನೀನು ಏನು ಕೂಡ ಕೇಳಬೇಕಾದಂತಹ ಅಗತ್ಯತೆ ಇಲ್ಲ. ಅಂಡ್ ಈ ಜನಗಳು ಎಷ್ಟು ಮುಟ್ಟಾಳ್ರು ಅಂತ ನನಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿನಗೆ ಅವರು ಚಿಯರ್ ಮಾಡ್ತಾ ಇದ್ದಾರೆ, ನನಗೆ ಅವರು ಬೂ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಪ್ರತಿ ಬಾರಿನೂ ಕೂಡ ಸ್ಕ್ರೂಡ್ ಆಗಿದ್ದೀನಿ. ರೆಸ್ಸಲ್ ಪಲೂಜಾದಲ್ಲಿ ರೆಫ್ರಿ ಇಂದ ಸ್ಕ್ರೂಡ್ ಆದೆ. ಅಂಡ್ ಕಳೆದ ವಾರ ನೀನೇ ಚಾಂಪಿಯನ್ಶಿಪ್ ನ ತಗೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ಯಾ. ನೀನು ವಿಲನ್ ಅಂತ ತೋರಿಸ್ತಾ ಇದ್ರು ಕೂಡ ಅದು ಈ ಜನಗಳಿಗೆ ಇಷ್ಟ ಆಗ್ತಾ ಇದೆ. ಅಂಡ್ ಅದರಿಂದ ಅವರು ನಿನಗೆ ಚಿಯರ್ ಮಾಡ್ತಾ ಇದ್ದಾರೆ. ನನ್ನದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ನಾನು ಎಷ್ಟು ಬಾರಿ ಸ್ಕ್ರೂಡ್ ಆಗಿದ್ದೀನಿ ಅಂದ್ರೆ ಅದೇ ನನ್ನ ಫಿನಿಶ್ ದ ಸ್ಟೋರಿ ಆಗ್ಬಿಟ್ಟಿದೆ. ಅಂಡ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಖಂಡಿತವಾಗ್ಲೂ ಕೂಡ ನಾನು ನನ್ನ ಸ್ಟೋರಿನ ಫಿನಿಶ್ ಮಾಡ್ತೀನಿ. ಅಂಡ್ ಈಗ ಜೇಕೋ ಫಾಟು ಅವರ ವಿಚಾರಕ್ಕೆ ಬಂದ್ರೆ, ಗೊತ್ತು ನಾನು ಒಳ್ಳೆಯವನಲ್ಲ ಅಂತ, ಬಟ್ ನಾನಂತೂ ಜೇಕೋ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಫ್ಯಾಮಿಲಿನ ಕಂಡ್ರೆ ನನಗೆ ಆಗೋದಿಲ್ಲ, ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ಅವನ ಮೇಲೆ ನಾನಂತೂ ಅಟ್ಯಾಕ್ ಮಾಡಿಲ್ಲ. ಈ ಒಂದು ವಿಚಾರದಲ್ಲಿ ನಾನು ಹಾನೆಸ್ಟ್ ಆಗಿದ್ದೀನಿ. ಯಾರಿಗ್ ಗೊತ್ತು, ಬೆಳಿಗ್ಗೆ ನಿನ್ನ ಮಾತಾಡ್ಸುದ್ನಲ್ಲ ಜಿಮ್ಮಿ ಊಸೋ, ಅವನೇ ಜೇಕೋ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡಿರಬಹುದು. ತನ್ನ ಹೆಂಡತಿ ಬುದ್ಧಿನ ಅವನು ಕಲ್ತಿರಬಹುದು. ಯಾವ ರೀತಿ ನಯೋಮಿ ಅವರು ಜೇಡ್ ಕಾರ್ಗಿಲ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು, ಅದೇ ರೀತಿ ಅವನು ತನ್ನ ಹೆಂಡತಿ ಮಾತನ್ನ ಕೇಳ್ಕೊಂಡು ಅವನೇ ಯಾಕೆ ಜೇಕೋ ಫಾಟು ಅವರ ಮೇಲೆ ಅಟ್ಯಾಕ್ ಮಾಡಿರಬಾರ್ದು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು, ನಿಲ್ಸು ಡ್ರೂ, ನೀನ್ ಮಾತಾಡಿದ್ದೆಲ್ಲದೂ ಕೂಡ ಸಾಕಾಗೋಯ್ತು. ಅಂಡ್ ನನಗಂತೂ ನಿನ್ ಮಾತನ್ನ ಕೇಳಿ ಕೇಳಿ ಸುಸ್ತಾಗಿದೆ. ಈಗ ನಾನು ಇಲ್ಲೇ ನಿನ್ ಜೊತೆ ಮ್ಯಾಚ್ ಆಡೋದಕ್ಕೆ ರೆಡಿ ಇದ್ದೀನಿ, ಬಾ ಅಂತ ಹೇಳಿ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರೀತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಅನೌನ್ಸರ್ ಟೇಬಲ್ ಇಂದ ಕೆಳಗಡೆ ಇಳಿತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಿಮ್ಮಿ ಊಸೋ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ಒಂದು ದೊಡ್ಡ ಬ್ರಾಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಜಿಮ್ಮಿ ಊಸೋ ಅವರಂತೂ ಇವತ್ತು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟೆಡ್ ಆಗಿ ಕಾಣಿಸ್ತಾ ಇರ್ತಾರೆ. ಅವರಂತೂ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಫೈನಲಿ ರೆಫ್ರೀಸ್ ಗಳು, ಅಫಿಷಿಯಲ್ಸ್ ಗಳು, ಇವನ್ ಕೋಡಿ ರೋಡ್ಸ್ ಅವರು ಕೂಡ ಬಂದು ಜಿಮ್ಮಿ ಊಸೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಸಮಾಧಾನ ಮಾಡಿ. ಅಂಡ್ ಇಲ್ಲಿಗೆ ನಿಲ್ಲೋದಿಲ್ಲ ಗಾಯ್ಸ್, ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನಿಕ್ ಆಲ್ಡಿಸ್ ಅವರ ಜೊತೆ ಮಾತಾಡಬೇಕಾದ್ರೂ ಕೂಡ ನಮ್ಮ ಜಿಮ್ಮಿ ಊಸೋ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಲ್ಲೂ ಕೂಡ ಅಂತೂ ಇಂತೂ ಎಲ್ಲರೂ ಕೂಡ ಬಂದು ಇವರಿಬ್ರನ್ನ ದೂರ ಮಾಡಿ ಕರ್ಕೊಂಡು ಹೋಗ್ತಾರೆ. ಏನೇ ಆಗ್ಲಿ ಡಬ್ಲ್ಯೂ ಅವರು ಹಾಲ್ ಆಫ್ ಎ ಸಡನ್ ಜಿಮ್ಮಿ ಊಸೋ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಕರ್ಕೊಂಡು ಬಂದು ಈ ಒಂದು ಆಂಗಲ್ ನ ಹಾಕಿದ್ದು. ಅಂಡ್ ನಿಜವಾಗ್ಲೂ ಅದು ಚೂರು ಇಂಟ್ರೆಸ್ಟಿಂಗ್ ಆಗಿ ಕೂಡ ಇತ್ತು. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಶಿನ್ಸ್ಗೆ ನಾಕಮುರಾ ಅಂಡ್ ರೇ ಫಿನಿಕ್ಸ್ ವರ್ಸಸ್ ಟಾಮಾ ಟೊಂಗಾ ಹಾಗೆ ಜೆಸಿ ಮ್ಯಾಟಿಯೋ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ರಿಂಗ್ ಸೈಡ್ ಅಲ್ಲಿ ಆಫ್ ಕೋರ್ಸ್ ನಮ್ಮ MFT ಅವರು ಕೂಡ ಇರ್ತಾರೆ. ಅಂಡ್ ಅವ್ರ ಕಡೆಯಿಂದನೂ ಕೂಡ ಇಂಟರ್ಫರೆನ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರ ಇಂಟರ್ಫರೆನ್ಸ್ ಇಂದ ನಮ್ಮ ಟಾಮಾ ಟೊಂಗಾ ಹಾಗೆ ಜೆಸಿ ಮ್ಯಾಟಿಯೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಹಾಗೆ ಜಿಮ್ಮಿ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ನಿಕ್ ಆಲ್ಡಿಸ್ ಅವ್ರನ್ನ ಕೇಳ್ತಾ ಇರ್ತಾರೆ, ನನಗೆ ಗೊತ್ತು ಡ್ರೂ ಮ್ಯಾಕೆಂಟೈರ್ ಅವರೇ ನನ್ನ ಬ್ರದರ್ ಜೇಕೋ ಫಾಟು ಅವ್ರನ್ನ ಅಲ್ಟ್ ಮಾಡಿದ್ದು, ಅಂಡ್ ನನಗೆ ಈಗ ಡ್ರೂ ಮ್ಯಾಕೆಂಟೈರ್ ಅವರು ಬೇಕು ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಓಕೆ, ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ನಿನ್ನ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಊಸೋ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ನನಗೆ ಸಿಂಗಲ್ಸ್ ಮ್ಯಾಚ್ ಬೇಡ, ಬದಲಿಗೆ ನನಗೆ ಫೈಟ್ ಬೇಕು ಅಂತ ಕೇಳಿದಾಗ ನಮ್ಮ ನಿಕ್ ಆಲ್ಡಿಸ್ ಅವರು ಓಕೆ, ನಾನು ನಿನ್ನ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ
ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ನ ಕನ್ಫರ್ಮ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಸೊ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಜಿಮ್ಮಿ ಊಸೋ ಅವರ ನಡುವೆ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ನು ಕೂಡ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಟಿಫನಿ ಸ್ಟಾರ್ಟನ್ ಹಾಗೆ ಕಿಯಾನಾ ಜೇಮ್ಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಷ್ಟೊಂದೇನು ನನಗೆ ಇಷ್ಟ ಆಗಲಿಲ್ಲ. ಅಫ್ಕೋರ್ಸ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಬೋರಿಂಗ್ ಅಂತ ಅನಿಸ್ತಾ ಇತ್ತು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಟಿಫನಿ ಸ್ಟಾರ್ಟನ್ ಅವರು ತನ್ನ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಕಿಯಾನಾ ಜೇಮ್ಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅವರು ಗೆದ್ದಾದ್ಮೇಲೆ ಹಿಂದಗಡೆಯಿಂದ ನಮ್ಮ ಜೂಲಿಯಾ ಅವರು ಬಂದು ಟಿಫನಿ ಸ್ಟಾರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಜೇಡ್ ಕಾರ್ಗಿಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೊ ಸ್ಮ್ಯಾಕ್ ಡೌನ್ ನಲ್ಲಿ ಜೇಡ್ ಕಾರ್ಗಿಲ್ ಅವರ ರಿಟರ್ನ್ ಆಗಿದೆ ಅಂತಾನೆ ಹೇಳ್ಬಹುದು. ಜೇಡ್ ಕಾರ್ಗಿಲ್ ಅವರು ಬರ್ತಾರೆ, ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನ ಕಾಪಾಡಿ ಅವರ ಹ್ಯಾಂಡ್ ನ ರೈಸ್ ಮಾಡಬೇಕಾದ್ರೆ ಜೇಡ್ ಕಾರ್ಗಿಲ್ ಅವರು ಉಲ್ಟಾ ಸ್ಟಿಫನಿ ಸ್ಟಾರ್ಟನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಅವರ ಕಾಲ್ನು ಕೂಡ ಬ್ರೇಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನನಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ಆಗಿರ್ಲಿಲ್ಲ. ಈಗ ನಾನು ಅದನ್ನ ಹೇಗಾದ್ರೂ ಕೂಡ ಪಡ್ಕೋತೀನಿ ಅಂತ. ಸೊ ಈಗ ನಮ್ಮ ಜೇಡ್ ಕಾರ್ಗಿಲ್ ಅವರ ಕಣ್ಣು ವಿಮೆನ್ಸ್ ಚಾಂಪಿಯನ್ಶಿಪ್ ಮೇಲಿದೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ಯಾಮಿ ಝೈನ್ ಹಾಗೆ ಇಲ್ಜಾ ಡ್ರ್ಯಾಗನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಡ್ರ್ಯಾಗನ್ ಅವರಿಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ, ನಿಜವಾಗ್ಲೂ ನಿನ್ನಲ್ಲಿ ಇದ್ದಂತಹ ಪ್ರತಿಮೆನ ನಾನು ಗುರುತಿಸಿದೆ. ಅಂಡ್ ಜಾನ್ ಸಿನಾ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಓಪನ್ ಚಾಲೆಂಜ್ ನ ಕಂಡಿಡಿದಿದ್ದು ಅಂಡ್ ಆ ಒಂದು ಲೆಗಸಿನ ಅವರು ನನಗೆ ಪಾಸ್ ಮಾಡಿದ್ರು. ಅಂಡ್ ಈಗ ನನ್ನ ಲೆಗಸಿನ ನಾನು ನಿನಗೆ ಪಾಸ್ ಮಾಡಿದ್ದೀನಿ, ಹೋಗು ನೀನು ಕೂಡ ಆ ಒಂದು ಓಪನ್ ಚಾಲೆಂಜ್ ನ ಕಂಟಿನ್ಯೂ ಮಾಡು ಅಂತ ಮೋಟಿವೇಟ್ ಮಾಡಿ ನಮ್ಮ ಸ್ಯಾಮಿ ಝೈನ್ ಅವರು ಡ್ರ್ಯಾಗನ್ ಅವರನ್ನ ಕಳಿಸ್ತಾರೆ. ಅಂಡ್ ನಮ್ಮ ಡ್ರ್ಯಾಗನ್ ಅವರು ಕೂಡ ರಿಂಗ್ ಗೆ ಬಂದು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ನ ಹೇಳ್ತಾರೆ. ಅಂಡ್ ಆ ಒಂದು ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು. ಅವರ ಜೊತೆ ನಮ್ಮ ಜಲೀನಾ ವೇಗಾ ಅವರು ಕೂಡ ಇರ್ತಾರೆ. ನನಗೆ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಓಕೆ, ಅಲಿಸ್ಟರ್ ಬ್ಲಾಕ್ ಅವರು ಈಗ ತಾನೇ ರಿಟರ್ನ್ ಆಗಿದ್ದಾರೆ, ಈಗ ತಾನೇ ಡಬ್ಲ್ಯೂ ಅವರು ಅಲಿಸ್ಟರ್ ಬ್ಲಾಕ್ ಹಾಗೆ ಜಲೀನಾ ವೇಗಾ ಅವರ ನಡುವೆ ಅಲಯನ್ನ ತೋರಿಸಿದ್ದಾರೆ. ಈಗ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ವಿಚಾರ ನೋಡೋದಕ್ಕೆ ಸಿಗಬಹುದಾ ಅಂತ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಅಂಡ್ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಒಂದ್ ಕಡೆ ನಮ್ಮ ಡ್ರ್ಯಾಗನ್ ಅವರು, ಇನ್ನೊಂದ್ ಕಡೆ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಒಂದು ಅದ್ಭುತವಾದ ಕ್ಲಾಸಿಕ್ ಮ್ಯಾಚ್ ನ ಡೆಲಿವರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಲೀನಾ ವೇಗಾ ಅವರ ಕಡೆಯಿಂದ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದನ್ನ ರೆಫ್ರಿ ನೋಡಿ ಜಲೀನಾ ವೇಗಾ ಅವ್ರನ್ನ ರಿಂಗ್ ಸೈಡ್ ಇಂದ ಬ್ಯಾನ್ ಕೂಡ ಮಾಡ್ತಾರೆ. ಅಂಡ್ ಅವರು ರಿಂಗ್ ನ ಲೀವ್ ಮಾಡಬೇಕಾದ್ರೆ ಸಡನ್ ಆಗಿ ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರೀಸ್ಟ್ ಅವರು ಕನ್ನಡಕನ ಹಾಕೊಂಡು ಬಂದಿರ್ತಾರೆ. ಅಂಡ್ ಅದನ್ನ ತೆಗೆದ ಕೂಡಲೇ ಅವರ ಕಣ್ಣು ಸುಟ್ಟು ಮಾರ್ಕ್ ಗಳಿಂದ ತುಂಬಾಗಿರುತ್ತೆ. ಅಂಡ್ ಅವರನ್ನ ನೋಡಿ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಈ ಕಡೆ ನಮ್ಮ ಡ್ರ್ಯಾಗನ್ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಅಲಿಸ್ಟರ್ ಬ್ಲಾಕ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಬಂದು ಅಲಿಸ್ಟರ್ ಬ್ಲಾಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ನಮ್ಮ ಜಲೀನಾ ವೇಗಾ ಅವರು ಬಂದು ಮತ್ತೊಮ್ಮೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಕಣ್ಣುಗಳ ಮೇಲೆ ಅಟ್ಯಾಕ್ ಮಾಡಿ ಅಲಿಸ್ಟರ್ ಬ್ಲಾಕ್ ಅವ್ರನ್ನ ಅಲ್ಲಿಂದ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಏನೇ ಆಗಲಿ ಅಲಿಸ್ಟರ್ ಬ್ಲಾಕ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಸ್ಟೋರಿನ ಡಬ್ಲ್ಯೂ ಅವರು ಇನ್ನೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಟ್ ಆ ಕಡೆ ಜಲೀನಾ ವೇಗಾ ಅವರು ಇರೋ ಕಾರಣ ಈ ಕಡೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರ ಕಡೆನೂ ಕೂಡ ಇನ್ನೊಬ್ಬ ಫೀಮೇಲ್ ಸೂಪರ್ ಸ್ಟಾರ್ ನ ಎಂಟ್ರಿ ಕೂಡ ಆಗಬಹುದು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಜಿಮ್ಮಿ ಊಸೋ ಅವರ ನಡುವೆ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನಿಜವಾಗ್ಲೂ ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಾನು ಜಿಮ್ಮಿ ಊಸೋ ಅವರು ಎಲ್ಲಾದ್ರೂ ಫಂಬಲ್ ಮಾಡ್ತಾರ ಅಂತ ನೋಡ್ತಾ ಇದ್ದೆ, ಅಷ್ಟೊಂದೇನು ಇರಲಿಲ್ಲ. ಅವರು ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಂಡ್ರು ಅಂತಾನೆ ಹೇಳ್ಬಹುದು. ಸ್ಟೀಲ್ ಚೇರ್ಸ್ ಗಳ ಯೂಸ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವನ್ ಟೇಬಲ್ ನು ಕೂಡ ಬ್ರೇಕ್ ಮಾಡ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಸುಮೋವನ್ ಡ್ರಾಪ್ ನ ಹಾಕ್ತಾರೆ ಥ್ರೂ ದ ಟೇಬಲ್. ಅಂಡ್ ಟೇಬಲ್ ಕೂಡ ಬ್ರೇಕ್ ಆಗುತ್ತೆ. ಆದ್ರೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿಕ್ಔಟ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿ ಕೂಡ ಈ ಒಂದು ಮ್ಯಾಚ್ ನ ತಗೊಂಡು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಫ್ಲಾಶ್ ನ ಹೊಡೆಯೋದಕ್ಕೆ ಹೋಗಿರ್ತಾರೆ. ಅವರು ಜಂಪ್ ಮಾಡಬೇಕಾದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಟೀಲ್ ಚೇರ್ ನ ಎಸಿತಾರೆ. ಅಂಡ್ ಅಲ್ಲಿ ನಮ್ಮ ಜಿಮ್ಮಿ ಊಸೋ ಅವರ ಕತೆ ಮುಗಿಯುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಕ್ಲೇಮೋರ್ ನ ಕನೆಕ್ಟ್ ಮಾಡಿ ಜಿಮ್ಮಿ ಊಸೋ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ಕೂಡ ಅವರು ಸುಮ್ಮನೆ ಇರೋದಿಲ್ಲ. ಜಿಮ್ಮಿ ಊಸೋ ಅವರ ಕತ್ತಿಗೆ ಆ ಒಂದು ಸ್ಟೀಲ್ ಚೇರ್ ನ ಹಾಕಿ ಅಮುಕ್ತಾ ಇರ್ತಾರೆ. ಅಂಡ್ ಅವ್ರನ್ನ ಕಾಪಾಡೋದಕ್ಕೆ ಅಫಿಷಿಯಲ್ಸ್ ಗಳು ಹಾಗೆ ರೆಫ್ರೀಸ್ ಗಳು ಬರ್ತಾರೆ. ಅವರೆಲ್ಲರೂ ಕೂಡ ಬಂದ್ರು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅದನ್ನ ಬಿಡ್ತಾ ಇರೋದಿಲ್ಲ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಬರ್ತಾರೆ, ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಟೈಮ್ ಕೀಪರ್ಸ್ ಏರಿಯಾಗೆ ಹಾಕ್ತಾರೆ. ಅಂಡ್ ಇಲ್ಲಿ ಅವರು ಬಂದು ನಮ್ಮ ಜಿಮ್ಮಿ ಊಸೋ ಅವ್ರನ್ನ ಚೆಕ್ ಮಾಡಬೇಕಾದ್ರೆ ಹಿಂದೆಯಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ಕೋಡಿ ರೋಡ್ಸ್ ನಾನು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನನ್ನ ಸ್ಟೋರಿನ ಫಿನಿಶ್ ಮಾಡ್ತೀನಿ ಅಂತ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ಒಂದ್ ರೀತಿ ಡೀಸೆಂಟ್ ಅಂತಾನೆ ಹೇಳ್ಬಹುದು. ಆಲ್ ಆಫ್ ಎ ಸಡನ್ ಡಬ್ಲ್ಯೂ ಅವರು ಜಿಮ್ಮಿ ಊಸೋ ಅವರಿಗೆ ಯಾಕೆ ಈ ರೀತಿ ಬುಕಿಂಗ್ ನ ಕೊಡ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಐ ಥಿಂಕ್ ನಯೋಮಿ ಅವರು ರಜೆಯಲ್ಲಿ ಇದಾರಲ್ಲ, ಅದಕ್ಕೋಸ್ಕರ ಜಿಮ್ಮಿ ಊಸೋ ಅವರು ನೀನು ನಯೋಮಿ ಅವರ ಕೆಲಸನೂ ಕೂಡ ಮಾಡಬಾ ಅಂತ ಎರಡ್ ಕಡೆನೂ ಕೂಡ ಯೂಸ್ ಮಾಡ್ಕೋತಾ ಇದ್ದಾರೆ. ಸೆನ್ಸೇಬಲ್ ಅಂತ ಅನ್ಸಿದ್ರು ಕೂಡ ಒಂದ್ ರೀತಿ ವಿಚ್
ಹೆಚ್ಚಿಸ್ತಾರ ಅಂತ ನನಗಂತೂ ಅನಿಸ್ತಾ ಇದೆ. ಅಂಡ್ ಇವತ್ತಿನ ಈ ಒಂದು ಸ್ಮ್ಯಾಕ್ ಡೌನ್ಗೆ ನಾನು 3.5 ಸ್ಟಾರ್ನ ಕೊಡ್ತಾ ಇದ್ದೀನಿ. ನನಗೆ ಅಷ್ಟೇ ಕೊಡಬೇಕು ಅಂತ ಅನ್ಸಿತ್ತು. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.